ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಕಂಬಾರ್ ಅವರೇ, ನಾಡಿನ ಖ್ಯಾತ ಲೇಖಕರು, ನನ್ನ ಅತ್ಯಂತ ಹಿತಚಿಂತಕರಾದ ಹರಿಹರಪ್ರಿಯ ಅವರೇ, ವೇದಿಕೆ ಬೇರೆ ಎಲ್ಲ ಮಹನೀಯರೇ, ಅವ್ರು ಪದ ಹಾಡಬೇಕು ಅಂದರು, ಪದನೂ ಹಾಡ್ತೀನಿ, ನಾನು ಲಾಯರ್ ಕೂಡ ಭಾಷಣ ಮಾಡೋದು ಗೊತ್ತಿದೆ ಅಂದವ್ರು. ನಾನೊಬ್ಬ ಗಾಯಕ. ಯಾರು ಭಾವಗೀತೆ ಗಾಯಕ ಅಂತ ಕುವೆಂಪು ಬಹಳ ಚೆನ್ನಾಗಿ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಾತು, ಅಂಬಾರಿಗೆ ಆನೆ ಇದ್ದಂತೆ, ಅಂಬಾರಿಗೆ ಆನೆ ಇದ್ದಂತೆ. ಆನೆ ಹೇಗೆ ಅಂಬಾರಿಯಲ್ಲಿ ರಾಜನನ್ನು ಕುಳಿಸಿಕೊಂಡು ಹೋಗಿ ಅರಮನೆಯ ಬಾಗಿಲಲ್ಲಿ ನಿಂತು ರಾಜನನ್ನು ಸಿಂಹಾಸನಕ್ಕೆ ಕಳಿಸುತ್ತದೆಯೋ, ಪ್ರತಿಯೊಬ್ಬ ಸುಗಮ ಸಂಗೀತ ಗಾಯಕನು ಕಾವ್ಯವೆಂಬ ಅಂಬಾರಿಯನ್ನು ಹೊತ್ತುಕೊಂಡು ಹೋಗಿ ಜನಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು ಕುವೆಂಪು ಮಾತು. ಹಿಂದೆ ನಮ್ಮ ಹಳ್ಳಿ ಜನಗಳು ಕಾವ್ಯದ ಸಾಲುಗಳನ್ನು ಆಡು ಮಾತನ್ನು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಪಂಪ ಹೇಳ್ತಾನೆ ಕನ್ನಡಿಗರ ಕುರಿತೋದೇನು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳ್ತಾನೆ ಕನ್ನಡಿಗರ ಬಗ್ಗೆ. ಅವ್ರೇನು ಕಾವ್ಯ ಓದಿಲ್ಲ, ಆದರೆ ಆಡು ಮಾತಿನಲ್ಲಿ ಕಾವ್ಯದ ಸಾಲುಗಳನ್ನು ಉದ್ಧರಿಸ್ತಾ ಇದ್ದಾರೆ. ಹೇಗೆ ಅಂದರೆ, ನಮ್ಮ ಗಮಕಿಗಳು ಹಳ್ಳಿಗೆ ಹೋಗಿ ಹಾಡ್ತಾ ಇದ್ರು. ನಮ್ಮ ಗಮಕಿಗಳು ಕುಮಾರವ್ಯಾಸ, ರಾಘವಾಂಕಿಯವರ ಕವನದ ಸಾಲುಗಳು ಜನಗಳ ಕಿವಿಯಲ್ಲಿ ಬೀಳ್ತಾ ಇತ್ತು. ಆದ್ದರಿಂದ ಕೇವಲ ಕೇಳ್ಮೆಯ ಬಲದಿಂದ ಕಾವ್ಯದ ಸಾಲುಗಳನ್ನು ಅವರ ಜೀವನದ ಅವಿಭಾಜ್ಯ ಅಂಗ ಮಾಡಿಕೊಂಡಿದ್ದರು. ಹೀಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಪ್ರಾತಸ್ಮರಣೀಯರಾದ ಪಿ ಕಾಳಿಂಗರಾಯರು, ಮೈಸೂರು ಅನಂತಸ್ವಾಮಿಯವರು, ಅಶ್ವಥ್ ಅವರು, ಬಾಳಪ್ಪ ಹುಕ್ಕೇರಿಯವರು, ಇವರು ಕನ್ನಡದ ಕವಿಗಳ ಸಾಲುಗಳನ್ನು ಹಳ್ಳಿಗೆ ಹೋಗಿ ಹಾಡ್ತಾ ಇದ್ರು. ಆದ್ದರಿಂದ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ, ಶಿವರುದ್ರಪ್ಪ ಇಂಥ ಕವಿಗಳು ನಮ್ಮ ಜನಗಳು ಯಾವುದೇ ಶಾಲೆಗೆ ಹೋಗಿ ಅಭ್ಯಾಸ ಮಾಡದಿದ್ರು ಕೂಡ ಕಾವ್ಯದ ಸಾಲುಗಳನ್ನು ಹೇಳೋದ ಕಾರಣ ಏನಂದರೆ ನಮ್ಮ ಗಮಕಗಳು ಮತ್ತು ಸುಗಮ ಸಂಗೀತ ಕ್ಷೇತ್ರದ ಹಿರಿಯ ಗಾಯಕರು. ಅವರನ್ನೆಲ್ಲ ನಾವು ಕನ್ನಡ ಸಂಸ್ಕೃತಿ ಪ್ರೇಮಿಗಳು ಕೃತಜ್ಞತೆಯಿಂದ ನೆನೆಯಬೇಕು. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವು ತವರಿ ಹೂವರಳಿ, ಹೂವಿನೊಳಗೊಂದು ಕೈಲಾಸ ಬರಳಿ, ಕೈಲಾಸ ಕೈ ಮುಗಿದು ಭೂಲೋಕ ಕೆಳೆದಾವು, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಸೂಸು ನಗೆಯಲಿ ಜಗದ ಲೇಸ ತುಡುಕಿಸಿದವಳೆ, ನೂರು ಜೇನಿನ ಬಡತಿ, ಕೆಂಡಗೆನ್ನಿನ ಗರತಿ, ಹುಲಿಯ ನೇರಿದ ತಾಯಿ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಸೂಸು ನಗೆಯಲಿ ಜಗದ ಲೇಸ ತುಡುಕಿಸಿದವಳೆ, ಮೂರು ಜೇನಿನ ಬಡತಿ, ಕೆಂಡಗೆನ್ನಿನ ಗರತಿ, ಹುಲಿಯ ನೇರಿದ ತಾಯಿ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ, ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ, ಗೆಜ್ಜೆ ಹೃದಯ ದೇವರ ದಯ ಕಾಣೋ, ಆನಂದಮಯ ಈ ಜಗ ಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ, ಬಿಸಿಲಿದು ಬರಿ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ, ಸೂರ್ಯನು ಬರಿ ರವಿಯಲ್ಲವೋ, ಆಭ್ರಾಂತಿಯ ಮಣ್ಣೋ, ಆ
ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಈ ಗೋವಿಂದ ಗುರುವನ ಪಾದ ಗೋವಿಂದ ಗುರುವನ ಪಾದ ಗೋವಿಂದ ಗುರುವನ ಪಾದ ನನ್ನ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಊರಿನಾಚೆ ದೂರದಾರಿ ಶುರುವಾಗುವ ಜಾಗದಲ್ಲಿ ಊರಿನಾಚೆ ದೂರದಾರಿ ಶುರುವಾಗುವ ಜಾಗದಲ್ಲಿ ಮೂಡ ಬೆಟ್ಟ ಸೂರ್ಯ ಗುಟ್ಟಿ ಅದನ್ನ ಗುಟ್ಟ ಮಾಡೇವಲ್ಲಿ ಮುಗಿವೇ ಇಲ್ಲದ ಮುಗಿಲಿನಿಂದ ಶಾರಿದ್ದ ಹುಲ್ಗಿ ಹಾಂಗ ಕಾಡಿನಿಂದ ಚಂಗನ ನೆಗರಿತ ಕಾಡು ಕುದುರೆ ಓಡಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಮೈಯ ಬೆಂಕಿ ಮೆರಗತ್ತಿದ್ದ ಬ್ಯಾಕಿ ಬಿಸಲ ಉಸಿರಾಡಿದ್ದ ಮೈಯ ಬೆಂಕಿ ಮೆರಗತ್ತಿದ್ದ ಬ್ಯಾಕಿ ಬಿಸಲ ಉಸಿರಾಡಿದ್ದ ಪತ್ತಿ ಉಳಿಯೋ ಕೇಶರ ಕತ್ತಿನಾಗ ಕೋಣಿಗಿದ್ದ ಧೂಮಕೇತು ಹಿಂಬಾಲಿದ್ದ ಹೌಗಾರಿದ್ದ ಹರಿದಾಡಿ ಮುಂದಿನ ಸಲ ಬಂದು ಭಾಷಣ ಮಾಡ್ತೀನಿ ಅಂತ ಹೇಳ. ಹಾಗಾಗಿ ರಮೇಶ್ ತಂಡ ಶ್ರೀನಿವಾಸ್ ತಂಡ ಇಂಥವರಿಗೆ ನಾನು ಅವ್ರನ್ನೇನು ಇದು ಮಾಡೋದೇ ಇಲ್ಲ. ಯಾಕಂದ್ರೆ ಇದು ಒಂದು ಚೌಕಟ್ಟಿದೆ. ಈಗ ಆ ನಮ್ಮ ಶ್ರೀನಿವಾಸು ಗಾಡಿನ ಯಾವ ಕಡೆ ಇಲ್ಲ. ಆದ್ರೆ ಈ ಕ್ಷೇತ್ರ ಹೇಗಿದೆ ಅಂದ್ರೆ ಒಂದು ಸ್ವಾಗತ, ಉದ್ಘಾಟಕರು ಮಾತಾಡಬೇಕು, ಚಿಕ್ಕ ಹುಡುಗ ದೊಡ್ಡವನಾಗಿ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಭಾಷಣ ಮಾಡಬೇಕು. ಸುಬ್ಬಣ್ಣ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅದು ಸಾಬೀತಾಗಿದೆ. ಅವರನ್ನ ನಾವು ಗೌರವಿಸ್ತಾ ಇದ್ದೇವೆ. ನಮಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಹರಿಹರ ಪ್ರಿಯ ಅವರನ್ನು. ಈ ಮೊದಲ ಸಂಚಿಕೆಯಲ್ಲಿ ಅವರ ಬಗ್ಗೆ ಒಂದು ಲೇಖನ ಸಹ ಇದೆ. ನಾವೆಲ್ಲರೂ ಅದನ್ನ ಓದಲೇಬೇಕಾದಂತಹ ಲೇಖನ.